ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಪ್ಯಾರಿಸ್ ಟ್ರಾವೆಲ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಅತ್ತೆ ಮಾವ ಅವ್ರ ಜೊತೆ ಪ್ಯಾರಿಸ್ಗೆ ಟ್ರಾವೆಲ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಜರ್ನಿ ಹೇಗಿತ್ತು ಅಂತ ಇವತ್ತಿನ ವ್ಲಾಗ್ನಲ್ಲಿ ನೋಡೋಣ. ನಮ್ಮ ಅತ್ತೆ ಮಾವ ಅವರು ಆಲ್ರೆಡಿ ನೆದರ್ಲ್ಯಾಂಡ್ಸಿಂದ ಇಂಡಿಯಾಗೆ ವಾಪಸ್ ಹೋಗಿದ್ದಾರೆ. ಅವ್ರ ಜೊತೆ ನಾವು ಇಲ್ಲಿ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಆ ವಿಡಿಯೋಸ್ ಎಲ್ಲದನ್ನು ಕೂಡ ನಾನು ಇವಾಗ ಲೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ಟ್ರಾವೆಲ್ ವಿಡಿಯೋಸ್ ಎಲ್ಲದನ್ನು ಕೂಡ ಒಂದು ಟ್ರಾವೆಲ್ ಗೈಡ್ ಬ್ಲಾಗ್ ಆಗಿ ಇರೋದಕ್ಕಿಂತ ನಮಗೆ ಒಂದು ಮೆಮೊರಬಲ್ ವಿಡಿಯೋ ಆಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆದರ್ಲ್ಯಾಂಡ್ಸಲ್ಲಿ ನಾವಿರೋ ಅಂಥ ಪ್ಲೇಸ್ ಐಂದೋವೆನಿಂದ ಪ್ಯಾರಿಸ್ಗೆ 450 ಕಿಲೋಮೀಟರ್ ಆಗುತ್ತೆ. ಅಂದರೆ ಒಂದು ಆಲ್ಮೋಸ್ಟ್ 5 hours ಜರ್ನಿ ಆಗುತ್ತೆ ಕಾರ್ನಲ್ಲಿ. ಐಂದೋವೆನಿಂದ ಪ್ಯಾರಿಸ್ಗೆ ಟ್ರಾವೆಲ್ ಮಾಡಬೇಕಾದ್ರೆ ನಾವು ಬೆಲ್ಜಿಯಂ ಮೇಲೇ ಹೋಗಬೇಕಾಗತ್ತೆ. ಸೊ ನಾವು ಬೆಲ್ಜಿಯಂನು ಕೂಡ ಕವರ್ ಮಾಡ್ದಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಒನ್ ಡೇ ನಾವು ಬೆಲ್ಜಿಯಂನ ನೋಡಿಕೊಂಡು ಆಮೇಲೆ ನಾವು ಪ್ಯಾರಿಸ್ಗೆ ಹೋಗಿ ನೈಟ್ ಸ್ಟೇ ಆದ್ವಿ. ಫಸ್ಟ್ ನಾವು ಬೆಲ್ಜಿಯಂ ಕಂಟ್ರಿ ಕ್ಯಾಪಿಟಲ್ ಸಿಟಿ ಬ್ರುಸೆಲ್ ಸಿಟಿಗೆ ಬಂದಿದ್ದೀವಿ. ಇಲ್ಲಿ ನಾವು ಅಟಾಮಿಯಂ ಅಂತ ಪ್ಲೇಸ್ನ ಒಂದನ್ನ ನೋಡೋದಕ್ಕೆ ಬಂದಿದ್ದೀವಿ. ಈ ಪ್ಲೇಸ್ ಅಂತೂ ಎಷ್ಟು ಯುನೀಕ್ ಆಗಿದೆ ಅಲ್ವಾ. ಇದನ್ನ ಆಟಮ್ ಸ್ಟ್ರಕ್ಚರ್ ತರ ಬಿಲ್ಡ್ ಮಾಡಿದ್ದಾರೆ. ಇದ್ರ ಒಳಗಡೆನೂ ಕೂಡ ನಾವು ಹೋಗಿ ನೋಡ್ಬೋದು. ಒಳಗಡೆ ಹೋಗೋದಕ್ಕೆ ಸ್ಟೇರ್ಸ್ ಅಥವಾ ಎಲಿವೇಟರ್ ಫೆಸಿಲಿಟಿನೂ ಕೂಡ ಇದೆ. ಇದನ್ನ 1958 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಬಂದು 102 meters ಹೈಟ್ ಇದೆ. ಈ ಸ್ಟ್ರಕ್ಚರ್ ಅಲ್ಲಿ 9 ಸ್ಪಿಯರ್ಸ್ ಇದೆ. ಈಚ್ ಸ್ಪಿಯರ್ನು ಕೂಡ 18 meter ಡಯಾಮೀಟರ್ ಇದೆ. ಇದನ್ನ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದರಲ್ಲಿ ಇರೋ 9 ಸ್ಪಿಯರ್ ಅಲ್ಲಿ ನಾವು 6 ಸ್ಪಿಯರ್ನ ವಿಸಿಟ್ ಮಾಡ್ಬೋದು. 1 ಸ್ಪಿಯರ್ ಇಂದ ಇನ್ನೊಂದು ಸ್ಪಿಯರ್ಗೆ ಹೋಗೋದಕ್ಕೆ ಒಳಗಡೆ ಸ್ಟೇರ್ಸ್ ಮತ್ತೆ ಎಲಿವೇಟರ್ ಫೆಸಿಲಿಟಿ ಇದೆ. ಔಟ್ಸೈಡ್ ಇಂದ ನೋಡಿದಾಗ ಸ್ಪಿಯರ್ ಮಧ್ಯ ಸ್ಟೀಲ್ ಟ್ಯೂಬ್ ಕನೆಕ್ಷನ್ ಇದೆ ಅಲ್ವಾ, ಇದ್ರೊಳಗಡೆ ಎಲಿವೇಟರ್ ಮತ್ತೆ ಸ್ಟೇರ್ಸ್ ನ ಮಾಡಿದ್ದಾರೆ. ಇದರಲ್ಲಿ ಟಾಪ್ ಸ್ಪಿಯರ್ ಅಲ್ಲಿ ರೆಸ್ಟೋರೆಂಟ್ ಇದೆ ಮತ್ತೆ ಪ್ಯಾನರೋಮಿಕ್ ವ್ಯೂ ಇದೆ. ಇಲ್ಲಿ ಮೇಲೆಯಿಂದ ನಾವು ಬ್ರುಸೆಲ್ ಸಿಟಿ ವ್ಯೂನ ನೋಡ್ಬೋದು. ನೆಕ್ಸ್ಟ್ ಬ್ರುಸೆಲ್ ಸಿಟಿ ಸೆಂಟರ್ ಹೇಗಿದೆ ಅಂತ ನೋಡೋದಕ್ಕೆ ಇವಾಗ ಹೋಗ್ತಾ ಇದೀವಿ. ಫಸ್ಟ್ ನಾವು ಇಂಡಿಯಾ ಇಂದ ಯುರೋಪಿಯನ್ ಕಂಟ್ರಿಗೆ ವರ್ಕ್ ಮೇಲೆ ಬಂದಿದ್ದು ನೆದರ್ಲ್ಯಾಂಡ್ಸ್ಗೆ. ಬಟ್ ಅಲ್ಲಿಂದ ನಾವು ನೆಕ್ಸ್ಟ್ ಬೆಲ್ಜಿಯಂಗೆ ಶಿಫ್ಟ್ ಆಗಿದ್ವಿ. ಬೆಲ್ಜಿಯಂ ಕಂಟ್ರಿನಲ್ಲಿ ಬ್ರುಸೆಲ್ ಸಿಟಿನಲ್ಲಿ ನಾವು 6 months ಇಲ್ಲಿ ಇದ್ವಿ. ಇಲ್ಲಿ ಗ್ರ್ಯಾಂಡ್ ಪ್ಯಾಲೇಸ್ಗೆ ತುಂಬಾನೇ ಹತ್ರದಲ್ಲಿ ನಾವು ಇದ್ದಿದ್ದು. ನಾವು ಬೆಲ್ಜಿಯಂ ಅಲ್ಲಿ ಇದ್ದಂಥ ಟೈಮಲ್ಲಿ ಆಯುಷ್ ಇನ್ನೂ ಇರಲಿಲ್ಲ. ಇಲ್ಲಿ ನಾವು ಬ್ರುಸೆಲ್ ಸಿಟಿಗೆ ವಿಸಿಟ್ ಮಾಡಿದಾಗ ಅಂತೂ ನಮಗೆ ಓಲ್ಡ್ ಮೆಮೊರೀಸ್ ಎಷ್ಟೊಂದು ನೆನಪಾಗ್ತಾ ಇತ್ತು. ನಾವು ಸಿಟಿ ಸೆಂಟರಲ್ಲೇ ಇದ್ದಿದ್ರಿಂದ ಗ್ರ್ಯಾಂಡ್ ಪ್ಯಾಲೇಸ್ಗೆ ಎಷ್ಟೊಂದು ಸರಿ ಬರ್ತಾ ಇದ್ವಿ. ಅದಂತೂ ತುಂಬಾನೇ ನೆನಪಾಗ್ತಾ ಇತ್ತು. ಬನ್ನಿ ಇವಾಗ ನಿಮಗೆ ಬೆಲ್ಜಿಯಂನಲ್ಲಿ ಗ್ರ್ಯಾಂಡ್ ಪ್ಯಾಲೇಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಬ್ರುಸೆಲ್ ಸಿಟಿನ ವಿಸಿಟ್ ಮಾಡಿದ್ರೆ ಎಲ್ಲರನ್ನೂ ಕೂಡ ಮಿಸ್ ಮಾಡದೆ ವಿಸಿಟ್ ಮಾಡೋ ಅಂತ ಪ್ಲೇಸ್ ಅಂತ ಅಂದರೆ ಗ್ರ್ಯಾಂಡ್ ಪ್ಯಾಲೇಸ್. ಏನಾದರೂ ಒಂದು ಮೇಜರ್ ಈವೆಂಟ್ ಇತ್ತು ಅಂತ ಅಂದರೆ ಅದು ಗ್ರ್ಯಾಂಡ್ ಪ್ಯಾಲೇಸ್ ಹತ್ರನೇ ಇರುತ್ತೆ. ಇದಂತೂ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್. ನಾವು ಬೆಲ್ಜಿಯಂಗೆ ವಿಸಿಟ್ ಮಾಡಿದಂಥ ದಿನ ಇಲ್ಲಿ ಬೀರ್ ವೀಕೆಂಡ್ ಅಂತ ನಡೀತಾ ಇತ್ತು. ಇಲ್ಲಿ ಬೆಲ್ಜಿಯಂ ಅಲ್ಲಿ 100 ಡಿಫ್ರೆಂಟ್ ವೆರೈಟೀಸ್ ಆಫ್ ಬಿಯರ್ ಫ್ಲೇವರ್ ಸಿಕ್ಕತ್ತೆ. ಬಿಯರ್ ಇಷ್ಟಪಡೋರ್ಗೆ ಅಂತೂ ಖಂಡಿತ ಈ ಪ್ಲೇಸ್ ಮತ್ತೆ ಫೆಸ್ಟಿವ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬೆಲ್ಜಿಯಂ ಅಲ್ಲಿ ಬಿಯರ್ ಫೇಮಸ್ ಇದೆ ಅಂತ ಗೊತ್ತಾಯ್ತು. ಮತ್ತೆ ಇನ್ನೇನ್ ಫೇಮಸ್ ಇದೆ ಅಂತ ಅನ್ಕೋತಾ ಇದ್ದೀರಾ? ಬೆಲ್ಜಿಯಂಗೆ ಬಂದ್ಮೇಲೆ ವೇಫಲ್ನ ಟ್ರೈ ಮಾಡದೆ ಇದ್ರೆ ಆಗತ್ತಾ? ಗ್ರ್ಯಾಂಡ್ ಪ್ಯಾಲೇಸ್ ಹತ್ರ ಎಷ್ಟೊಂದು ವೇಫಲ್ ಶಾಪ್ಗಳು ಇದೆ, ಅದನ್ನ ಕೂಡ ನೀವು ಟ್ರೈ ಮಾಡ್ಬೋದು. ನಾವು ವೀಗನ್ ಆಗಿರೋದ್ರಿಂದ ಬೆಲ್ಜಿಯಂಗೆ ಬಂದಾಗ ಎಲ್ಲದನ್ನು ಕೂಡ ನಮಗೆ ವೇಫಲ್ನ ಟ್ರೈ ಮಾಡೋದಕ್ಕೆ ಎಲ್ಲೂ ವೇಗನ್ ಶಾಪ್ ಇಲ್ವಾ ಅಂತ ಅನ್ಕೋತಾ ಇದ್ದೆ. ಬಟ್ ಈ ಸರಿ ನಾನು ಗ್ರ್ಯಾಂಡ್ ಪ್ಯಾಲೇಸ್ ಹತ್ರ ಇರೋಂಥ ಮಾಲ್ನಲ್ಲಿ ಒಂದು ವೀಗನ್ ವೇಫಲ್ ಶಾಪ್ನ ನೋಡಿದೆ. ನನಗಂತೂ ತುಂಬಾನೇ ಖುಷಿ ಆಯಿತು. ಇಲ್ಲಿ ನಾನು ವೇಫಲ್ನ ಟ್ರೈ ಮಾಡಿದೆ. ನೀವು ಯಾರಾದರೂ ವೀಗನ್ ಇದ್ದು ವೀಗನ್ ವೇಫಲ್ನ ಟ್ರೈ ಮಾಡಬೇಕು ಅಂತಿದ್ರೆ ನೀವು ಈ ಶಾಪ್ನ ವಿಸಿಟ್ ಮಾಡ್ಬೋದು. ಇಲ್ಲಿ ವೀಗನ್ ವೇಫಲ್ಸ್ ಅಲ್ದೇ ವೀಗನ್ ಚಾಕ್ಲೇಟ್ಸ್ ಕೂಡ ಎಷ್ಟೊಂದಿದೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದು ಬ್ರುಸೆಲ್ಸ್ನ ಫೇಮಸ್ ಚರ್ಚ್. ನಾವು ಬ್ರುಸೆಲ್ಸ್ನಲ್ಲಿ ಇದ್ದಾಗ ಈ ಚರ್ಚ್ಗೆ ತುಂಬಾನೇ ನಿಯರ್ ಅಲ್ಲಿ ಇದ್ವಿ. ವಾಕಬಲ್ ಡಿಸ್ಟೆನ್ಸ್ ಇತ್ತು.
ಇಲ್ಲಿ ಬ್ರುಸೆಲ್ಸ್ನಲ್ಲಿ ಸ್ಮರ್ಫ್ ಮ್ಯೂಸಿಯಂ ತುಂಬಾನೇ ಫೇಮಸ್ ಇದೆ ಅಲ್ವಾ, ಆ ಮ್ಯೂಸಿಯಂ ಪಕ್ಕದಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಇದ್ದಿದ್ದು. ಬ್ರುಸೆಲ್ಸ್ಗೆ ಬಂದಾಗ ನೀವು ಸ್ಮರ್ಫ್ ಮ್ಯೂಸಿಯಂ ಕೂಡ ವಿಸಿಟ್ ಮಾಡ್ಬೋದು. ನೀವು ಸ್ಮರ್ಫ್ ಆನಿಮೇಟೆಡ್ ಮೂವಿ ಅಥವಾ ಕಾಮಿಕ್ನ ನೋಡಿದ್ರೆ ಈ ಸ್ಮರ್ಫ್ ಕ್ಯಾರೆಕ್ಟರ್ ಎಲ್ಲದನ್ನು ಕೂಡ ಆರಿಜಿನೇಟ್ ಆಗಿದ್ದು ಬೆಲ್ಜಿಯಂ ಕಂಟ್ರಿನಲ್ಲಿ. ಬ್ರುಸೆಲ್ ಸಿಟಿನ ನೋಡೋದಕ್ಕೆ ಒನ್ ಡೇ ಆರಾಮಾಗಿ ಸಾಕಾಗತ್ತೆ. ನೀವು ಬೆಲ್ಜಿಯಂ ಕಂಟ್ರಿನಲ್ಲಿ ಮತ್ತೆ ಯಾವ್ದಾದ್ರು ಸಿಟಿನ ವಿಸಿಟ್ ಮಾಡಬೇಕು ಅಂತಿದ್ರೆ ಬ್ರೂಕ್ಸ್ ಸಿಟಿನ ವಿಸಿಟ್ ಮಾಡ್ಬೋದು. ಬ್ರೂಕ್ಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಇದೆ. ನೆದರ್ಲ್ಯಾಂಡ್ಸ್ ಇಂದ ಪ್ಯಾರಿಸ್ಗೆ ಹೋಗ್ಬೇಕಾದ್ರೆ ಬೆಲ್ಜಿಯಂನು ಕೂಡ ನೀವು ಪ್ಲಾನ್ ಮಾಡ್ತಾ ಇದ್ರೆ ಇಲ್ಲಿ ನೀವು ಬ್ರುಸೆಲ್ಸ್ ಮತ್ತೆ ಬ್ರೂಕ್ ಸಿಟಿನ ಇನ್ಕ್ಲೂಡ್ ಮಾಡ್ಕೋಬಹುದು. ಈಚ್ ಸಿಟಿಗೂ ಕೂಡ ಒನ್ ಡೇ ಆರಾಮಾಗಿ ಸಾಕಾಗತ್ತೆ. ಸೊ ಬೆಲ್ಜಿಯಂ ಕಂಟ್ರಿನಲ್ಲಿ ನೀವು 2 ಡೇಸ್ ಸ್ಪೆಂಡ್ ಮಾಡ್ಬೋದು. ನಾವು ಈ ಸರಿ ಪೇರೆಂಟ್ಸ್ ಜೊತೆ ಪ್ಯಾರಿಸ್ಗೆ ಹೋಗ್ಬೇಕಾದ್ರೆ ಬ್ರುಸೆಲ್ ಸಿಟಿ ಅಷ್ಟೇನೆ ವಿಸಿಟ್ ಮಾಡಿದ್ದು. ಬ್ರುಸೆಲ್ಸ್ ಅಲ್ಲಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಸರ್ವಣ ಭವನ್ ಇದೆ. ಸೊ ಆರಾಮಾಗಿ ಇಲ್ಲಿ ಊಟ ಮಾಡಿಕೊಂಡು ಪ್ಯಾರಿಸ್ ಅಲ್ಲಿ ಹೋಗಿ ಸ್ಟೇ ಆದ್ವಿ. ನಾವು ಬ್ರುಸೆಲ್ಸ್ ಅಲ್ಲಿ ಇದ್ದಾಗ ಅಂತೂ ವೀಕ್ಲಿ ಒನ್ಸ್ ನಾವು ಇಲ್ಲಿ ಸರ್ವಣ ಭವನ್ಗೆ ಬರ್ತಾ ಇದ್ವಿ. ಇಲ್ಲಿ ಮಿನಿ ಇಡ್ಲಿಸ್ ಅಂತೂ ನನ್ನ ಫೇವ್ರೇಟ್. ಅದು ಬ್ರುಸೆಲ್ಸ್ ಅಲ್ಲಿ ನಾವು ಊಟ ಮಾಡಿಕೊಂಡು ಪ್ಯಾರಿಸ್ ಅಲ್ಲಿ ನೈಟ್ ಸ್ಟೇನ ಪ್ಲಾನ್ ಮಾಡಿದ್ವಿ. ಬ್ರುಸೆಲ್ಸ್ ಇಂದ ಪ್ಯಾರಿಸ್ಗೆ 4 ಅವರ್ಸ್ ಜರ್ನಿ ಆಗತ್ತೆ. ಐಂಧೋವೆನಿಂದ ನಾವು ಬ್ರುಸೆಲ್ಸ್ಗೆ ಬಂದಿದ್ದು 1.5 ಅವರ್ ಜರ್ನಿ ಆಗತ್ತೆ. ಬ್ರುಸೆಲ್ಸ್ ಇಂದ ಪ್ಯಾರಿಸ್ಗೆ 4 ಅವರ್ಸ್ ಜರ್ನಿ ಇರೋದ್ರಿಂದ ನಾವು ಪ್ಯಾರಿಸ್ಗೆ ವಿಸಿಟ್ ಮಾಡಬೇಕಾದ್ರೆ ಬ್ರುಸೆಲ್ಸ್ನ ಡೇ ಟ್ರಿಪ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಸ್ವಲ್ಪ ಬೇಗ ರೀಚ್ ಆಗಿ ಜೊತೆಗೆ ನಮ್ಮ ಡೇ ಟ್ರಿಪ್ನು ಕೂಡ ಬೇಗ ಮುಗಿಸ್ಕೊಂಡ್ರೆ ಒಳ್ಳೇದು. ಸೊ ದಟ್ ನಾವು ಇನ್ನೂ ಕೂಡ 4 ಅವರ್ಸ್ ಜರ್ನಿ ಮಾಡಿ ಪ್ಯಾರಿಸ್ಗೆ ರೀಚ್ ಆಗಬೇಕಾಗಿರುತ್ತೆ. ನಾವು ಬೆಲ್ಜಿಯಂ ಅಲ್ಲಿ 1 ಡೇ ಮತ್ತೆ ಪ್ಯಾರಿಸ್ ಅಲ್ಲಿ 2 ಡೇಸ್ ಟ್ರಿಪ್ ನ ಪ್ಲಾನ್ ಮಾಡಿದ್ವಿ. ನಮ್ಮ ನೆಕ್ಸ್ಟ್ 2 ಡೇಸ್ ಪ್ಯಾರಿಸ್ ಅಲ್ಲಿ ಹೇಗಿತ್ತು ಅಂತ ಇವಾಗ ನೋಡೋಣ. ಪ್ಯಾರಿಸ್ ಅಲ್ಲಿ ನಾವು 1 ನೈಟ್ ಸ್ಟೇ ಮಾಡಿದ್ವಿ. ಇಲ್ಲಿ ನಾವು Airbnb ಹೋಮ್ನ ರೆಂಟ್ ಮಾಡಿದ್ವಿ. ನೆದರ್ಲ್ಯಾಂಡ್ಸ್ ಇಂದ ಪ್ಯಾರಿಸ್ಗೆ ನಾವು ಕಾರ್ನಲ್ಲೇ ಟ್ರಾವೆಲ್ ಮಾಡಿದ್ರಿಂದ ನಾವು ಗ್ರಾಸರೀಸ್ನ ಕೂಡ ಕ್ಯಾರಿ ಮಾಡಿದ್ವಿ. ಸೊ ದಟ್ ನಾವು ಇಲ್ಲಿ Airbnb ಹೋಮ್ನಲ್ಲಿ ಕುಕಿಂಗ್ ಕೂಡ ಮಾಡ್ಕೋಬಹುದು ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹಾಗೆ ಲಂಚ್ ಕೂಡ ನಾವು ಕ್ಯಾರಿ ಮಾಡಿದ್ವಿ. ಪ್ಯಾರಿಸ್ ಸಿಟಿನಲ್ಲಿ ಸಿಟಿ ಒಳಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಕಾರ್ಗಿಂತ ಮೆಟ್ರೋನ ಯೂಸ್ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು. ಎಲ್ಲ ಮೇಜರ್ ಸಿಟೀಸ್ನಲ್ಲೂ ಕಾರ್ ಪಾರ್ಕಿಂಗೇನೆ ಒಂದು ಮೇಜರ್ ಪ್ರಾಬ್ಲಮ್ ಅಲ್ವಾ. ಹಾಗೇನೆ ಪ್ಯಾರಿಸ್ನಲ್ಲೂ ಕೂಡ ಕಾರ್ ಪಾರ್ಕಿಂಗ್ಗೆ ನಾವೆಲ್ಲೋ ಒಂದ್ ಕಡೆ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ತುಂಬಾ ದೂರ ನಡಿಬೇಕಾಗುತ್ತೆ. ಅದಕ್ಕಿಂತ ಬೆಸ್ಟ್ ಅಂತ ಅಂದ್ರೆ ಪೇರೆಂಟ್ಸ್ ಜೊತೆ ಟ್ರಾವೆಲ್ ಮಾಡಿದಾಗ ಮೆಟ್ರೋನ ಯೂಸ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನಾವು ಕೂಡ ಕಾರ್ನ ಒಂದ್ ಕಡೆ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಮೆಟ್ರೋನ ತಗೊಂಡ್ವಿ. ಇಲ್ಲಿ ಪ್ಯಾರಿಸ್ ಅಲ್ಲಿ ಮೆಟ್ರೋ ಯೂಸ್ ಮಾಡ್ಬೇಕಾದ್ರೆ ನಮ್ಗನ್ಸಿದ್ದು ಒಂದು ಪ್ರಾಬ್ಲಮ್ ಅಂತ ಅಂದ್ರೆ ಎಲ್ಲಾ ಕಡೆ ಎಲಿವೇಟರ್ ಇರಲ್ಲ, ತುಂಬಾ ಕಡೆ ಸ್ಟೇರ್ಸ್ ಇರುತ್ತೆ. ಅದರಲ್ಲೂ ನಾವು ಪೇರೆಂಟ್ಸ್ ಜೊತೆ ಟ್ರಾವೆಲ್ ಮಾಡಿದಾಗ ತುಂಬಾ ಸ್ಟೇರ್ಸ್ನ ಯೂಸ್ ಮಾಡ್ಬೇಕಾಗತ್ತೆ. ಅದೊಂದೇ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ತು. ಪ್ಯಾರಿಸ್ ಅಲ್ಲಿ ಅಂತೂ ಸ್ಟ್ರೀಟ್ ಆರ್ಟಿಸ್ಟ್ ಅಂತೂ ತುಂಬಾ ಜನ ನೋಡ್ತೀರಾ. ಮ್ಯೂಸಿಕ್ ಆಗ್ಲಿ ಇಲ್ಲಾಂದ್ರೆ ಪೇಂಟರ್ಸ್ ಆಗ್ಲಿ ತುಂಬಾ ಜನ ಇರ್ತಾರೆ. ಪ್ಯಾರಿಸ್ ಅಲ್ಲಿ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಅಂದ್ರೆ ಐಫೆಲ್ ಟವರ್ ಅಲ್ವಾ. ಐಫೆಲ್ ಟವರ್ಗೆ ವಿಸಿಟ್ ಮಾಡೋದಕ್ಕೆ ಮುಂಚೆನೆ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ತುಂಬಾನೇ ಒಳ್ಳೇದು. ನಾವು ಇಲ್ಲಿ ಬಂದ್ಮೇಲೆ ಟಿಕೆಟ್ ತಗೋತೀವಿ ಅಂತಂದ್ರೆ ತುಂಬಾನೇ ಲಾಂಗ್ ಕ್ಯೂ ಇರುತ್ತೆ ಇಲ್ಲಿ. ಅದ್ರ ಜೊತೆಗೇನೆ ಮೋಸ್ಟ್ ಆಫ್ ದಿ ಟೈಮ್ ಇಲ್ಲಿ ಸಮ್ಮಿಟ್ಗೆ ಟಿಕೆಟ್ ಸಿಗಲ್ಲ. ಆಲ್ಮೋಸ್ಟ್ ಎಲ್ಲರನ್ನೂ ಕೂಡ ಆನ್ಲೈನ್ ಅಲ್ಲೇ ಟಿಕೆಟ್ ಬುಕ್ ಮಾಡೋದ್ರಿಂದ ಟೂರಿಸ್ಟ್ ಗೈಡ್ ಆಗ್ಲಿ ಅಥವಾ ಇಲ್ಲಿ ವಿಸಿಟ್ ಮಾಡುವಂತವ್ರಾಗ್ಲಿ ಆನ್ಲೈನ್ ಅಲ್ಲೇ ಟಿಕೆಟ್ ಬುಕ್ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸಮ್ಮಿಟ್ ಟಿಕೆಟ್ಸ್ ಕ್ಲೋಸ್ ಆಗಿರುತ್ತೆ. ನಮಗೆ ಸೆಕೆಂಡ್ ಫ್ಲೋರ್ ಟಿಕೆಟ್ ಅಷ್ಟೇ ಸಿಗುತ್ತೆ. ನಾವು ಇಲ್ಲಿ ಬಂದು ಡೈರೆಕ್ಟ್ ಆಗಿ ಟಿಕೆಟ್ ತಗೊಳ್ಳೋದಿದ್ರೆ ಅದಕ್ಕೋಸ್ಕರನೇ ನಾವು ಮುಂಚೆನೆ ಆನ್ಲೈನ್ ಅಲ್ಲಿ ಸಮ್ಮಿಟ್ಗೆ ಟಿಕೆಟ್ನ ಬೈ ಮಾಡಿದ್ರೆ ತುಂಬಾನೇ ಒಳ್ಳೇದು. ಐಫೆಲ್ ಟವರ್ನ ಹೊರಗಡೆಯಿಂದ ನೋಡೋದಷ್ಟೇನೆ ಅಲ್ಲ, ನಾವು ಟಾಪ್ ಫ್ಲೋರ್ಗೆ ಕೂಡ ವಿಸಿಟ್ ಮಾಡ್ಬೋದು. ಇಲ್ಲಿ ಟಾಪ್ ಫ್ಲೋರ್ಗೆ ಸಮ್ಮಿಟ್ ಅಂತ ಹೇಳ್ತಾರೆ. ಇಲ್ಲಿ ಈಚ್ ಲೆವೆಲ್ಗೆ ಸಪರೇಟ್ ಟಿಕೆಟ್ ಇರುತ್ತೆ. ನಾವು ಸಮ್ಮಿಟ್ಗೆ ಹೋಗಬೇಕು ಅಂದ್ರೆ ಬೇರೆ ಟಿಕೆಟ್ನ ಪರ್ಚೇಸ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ನ ವಿಸಿಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಕೂಡ ಸಪರೇಟ್ ಆಗಿ ಟಿಕೆಟ್ ಸಿಕ್ಕತ್ತೆ. ಈ ಫ್ಲೋರ್ನ ವಿಸಿಟ್ ಮಾಡೋದಕ್ಕೆ ನಾವು ಸ್ಟೇರ್ಸ್ ಅಲ್ಲಿ ಕೂಡ ಹೋಗ್ಬೋದು, ಇಲ್ಲ ಅಂದ್ರೆ ಎಲಿವೇಟರ್ ಫೆಸಿಲಿಟಿನೂ ಕೂಡ ಯೂಸ್ ಮಾಡ್ಕೋಬಹುದು. ಪೇರೆಂಟ್ಸ್ ಜೊತೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಎಲಿವೇಟರ್ ಬೆಸ್ಟ್ ಆಪ್ಷನ್ ಅಂತ ಅನ್ಕೋತೀನಿ. ಹಾಗೆ ಎಲಿವೇಟರ್ ಅಲ್ಲಿ ಸೆಂಟ್ರಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಗ್ಲಾಸ್ ವಿಂಡೋ ಸೈಡ್ ನಿಂತ್ಕೊಂಡ್ರೆ ನಿಮಗೆ ಬೆಸ್ಟ್ ವ್ಯೂ ಕೂಡ ಕಾಣಿಸುತ್ತೆ. ಈ ಐಫೆಲ್ ಟವರ್ 330 ಮೀಟರ್ ಹೈಟ್ ಇದೆ. ಮುಂಚೆ ಇದು 7 ವಂಡರ್ ಆಫ್ ದಿ ವರ್ಲ್ಡ್ ಅಲ್ಲಿ ಇದು ಕೂಡ ಒಂದಾಗಿತ್ತು. ಇವಾಗ ಈ ಲಿಸ್ಟ್ ಅಲ್ಲಿ ಐಫೆಲ್ ಟವರ್ನ ಇನ್ಕ್ಲೂಡ್ ಮಾಡಿಲ್ಲ.
ಐಫೆಲ್ ಟವರ್ ಮೇಲೆಯಿಂದ ನೋಡಿದ್ರೆ ಸಿಟಿ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನೀವಿವಾಗ ನೋಡ್ಬೋದು. ಐಫೆಲ್ ಟವರ್ ಮೇಲೆ ಹೋಗಿ ಸಿಟಿ ವ್ಯೂ ಎಲ್ಲ ನೋಡಿದ್ದಾಯ್ತು. ಇವಾಗ ಐಫೆಲ್ ಟವರ್ ಜೊತೆ ಫೋಟೋಸ್ ತಗೋಬೇಕಲ್ವಾ. ಐಫೆಲ್ ಟವರ್ ತುಂಬಾನೇ ಹೈಟ್ ಇರೋದ್ರಿಂದ ನಾವು ಹತ್ರದಲ್ಲೇ ನಿಂತ್ಕೊಂಡು ಫೋಟೋಸ್ ತಗೊಂಡ್ರೆ ಅಷ್ಟು ಟವರ್ ಕ್ಲಿಯರ್ ಆಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೂರ ಹೋಗಿ ತಗೊಂಡ್ರೆ ಐಫೆಲ್ ಟವರ್ ಕಂಪ್ಲೀಟ್ ಆಗಿ ಫೋಟೋಸ್ ಅಲ್ಲಿ ಬರುತ್ತೆ. ಅದಕ್ಕೆ ನಾವಿವಾಗ ಐಫೆಲ್ ಟವರ್ ಕಂಪ್ಲೀಟ್ ಆಗಿ ಕಾಣಿಸೋ ಅಂತ ಒಂದು ಲೊಕೇಶನ್ಗೆ ಹೋಗ್ತಾ ಇದೀವಿ. ಐಫೆಲ್ ಟವರ್ 4 ಸೈಡ್ ಅಲ್ಲಿ ಯಾವ ಸೈಡ್ ಬೇಕಾದ್ರೂ ಫೋಟೋಸ್ ತಗೋಬಹುದು. ಬಟ್ ನಾವು ವಾಟರ್ ಫೌಂಟೇನ್ ಇರೋ ಅಂತ ಸೈಡ್ ನ ಚೂಸ್ ಮಾಡ್ಕೊಂಡ್ವಿ. ಈ ಸ್ಪಾಟ್ ಇಂದ ನೋಡಿ ನಾವೇನಾದ್ರೂ ಫೋಟೋಸ್ ತಗೊಂಡ್ರೆ ಐಫೆಲ್ ಟವರ್ ಕಂಪ್ಲೀಟ್ ಆಗಿ ನಮ್ಮ ಫೋಟೋಸ್ ಅಲ್ಲಿ ಬರುತ್ತೆ. ಈ ಸರಿ ಅಂತೂ ಪ್ಯಾರಿಸ್ ಅಲ್ಲಿ ನಾವು ತಗೊಂಡಂತ ಫೋಟೋಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಪ್ಯಾರಿಸ್ ಅಲ್ಲಿ ಫೋಟೋ ಶೂಟ್ ಪ್ಯಾಕೇಜಸ್ ಕೂಡ ಇರುತ್ತೆ. ಪರ್ ಪರ್ಸನ್ ಪರ್ ಗ್ರೂಪ್ಗೆ ಈ ತರ ಒಂದು ಫೋಟೋ ಶೂಟ್ ಪ್ಯಾಕೇಜ್ ನ ಕೂಡ ತಗೋಬಹುದು. ಐಫೆಲ್ ಟವರ್ನ ಮಾರ್ನಿಂಗ್ ಟೈಮ್ ನೋಡೋದಷ್ಟೇನೆ ಅಲ್ಲ, ನೈಟ್ ಟೈಮ್ ಇನ್ನೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನನಗೆ ಹೇಳಬೇಕು ಅಂದರೆ ಮಾರ್ನಿಂಗ್ ಟೈಮ್ಗಿಂತ ನೈಟ್ ವ್ಯೂನೇ ತುಂಬಾನೇ ಇಷ್ಟ. ಈ ಐಫೆಲ್ ಟವರ್ ಕಂಪ್ಲೀಟ್ ಆಗಿ ಲೈಟಿಂದ ಆನ್ ಆಗಿರುತ್ತೆ, ಜೊತೆಗೆ ಸ್ಪಾರ್ಕಲ್ ಕೂಡ ಆಗುತ್ತೆ. ಇದನ್ನ ನೋಡೋದಕ್ಕೆ ನೈಟ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕು. ಅಷ್ಟರಲ್ಲಿ ನಾವು ಐಫೆಲ್ ಟವರ್ ಮುಂದೆನೆ ಕ್ರೂಸ್ ರೈಡ್ ಕೂಡ ಇದೆ, ಅದನ್ನ ನಾವು ಇವಾಗ ನೋಡೋಣ. ಸಮ್ಮರ್ ಟೈಮಲ್ಲಿ ಓಪನ್ ಏರ್ ಟಾಪ್ ಕ್ರೂಸ್ ರೈಡ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆಯೇ ಇದು ನೈಟ್ ರೈಡ್ ಕೂಡ ಇರುತ್ತೆ. ನೈಟ್ ವ್ಯೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಡೇ ಟೈಮ್ನ ಚೂಸ್ ಮಾಡ್ಕೊಂಡ್ವಿ. ವಿಂಟರ್ ಟೈಮ್ ಆದರೆ ಕ್ಲೋಸ್ಡ್ ಏರಿಯಾ ಕೂಡ ಇರುತ್ತೆ, ನಾವು ಇನ್ಸೈಡ್ ಕುತ್ಕೋಬಹುದು. ಸಮ್ಮರ್ ಆದರೆ ಈ ಥರ ಓಪನ್ ಏರ್ ಟಾಪಲ್ಲಿ ಕುತ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಪ್ಯಾರಿಸ್ ಅಲ್ಲಿ ಸಿಟಿ ರೌಂಡ್ ಮಾಡಬೇಕು ಅಂದರೆ ಹಾಪ್ ಆನ್ ಹಾಪ್ ಆಫ್ ಬಸ್ಸಸ್ ಕೂಡ ಇರುತ್ತೆ, ಅದನ್ನ ಕೂಡ ನೀವು ಚೂಸ್ ಮಾಡ್ಬೋದು. ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಅಲ್ಲಿ ಎಲ್ಲ ಕಡೆನೂ ಕೂಡ ಈ ಬಸ್ಸಸ್ ಸ್ಟಾಪ್ ಮಾಡುತ್ತೆ.
ಕ್ರೂಸ್ ರೈಡ್ ಆದ್ಮೇಲೆ ಐಫೆಲ್ ಟವರ್ ನೈಟ್ ವ್ಯೂ ನೋಡೋದಕ್ಕೆ ಇನ್ನೂ ಕೂಡ ಟೈಮ್ ಇತ್ತು. ಸೊ ನಾವು ನೈಟ್ ಡಿನ್ನರ್ ಮಾಡ್ಕೊಂಡು ನೈಟ್ ವ್ಯೂ ನೋಡೋದಕ್ಕೆ ಬರೋಣ ಅಂತ ಅಂದ್ಬಿಟ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ ಇರೋ ಅಂತ ಈ ಸ್ಟ್ರೀಟ್ಗೆ ಬಂದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ ಅಂತ. ಇಲ್ಲಿ ಬಂದ್ರೆ ಅಂತೂ ನಮ್ಗೆ ಒಂದು ಮಿನಿ ಇಂಡಿಯಾಗೆ ಬಂದಿದ್ದ ತರ ಅನ್ಸುತ್ತೆ. ಕಂಪ್ಲೀಟ್ ಈ ಸ್ಟ್ರೀಟ್ ಫುಲ್ಲು ಕೂಡ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ನಮ್ಗಂತೂ ಯಾವ ರೆಸ್ಟೋರೆಂಟ್ಗೆ ಹೋಗೋದು ಅಂತ ತುಂಬಾನೇ ಕನ್ಫ್ಯೂಷನ್. ಅಷ್ಟೊಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಇಲ್ಲಿ ಅಂತೂ. ಪ್ಯಾರಿಸ್ಗೆ ಬಂದಾಗ ಅಂತೂ ಇಂಡಿಯನ್ ಫುಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಎಷ್ಟೊಂದು ಆಪ್ಷನ್ಸ್ ಇದೆ. ಬಟ್ ಈ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಮಾರ್ನಿಂಗ್ 11 ಗಂಟೆ ಮೇಲೆನೆ ಓಪನ್ ಆಗೋದು. ಸೊ ಬ್ರೇಕ್ಫಾಸ್ಟ್ ಒಂದು ನಾವು ಪ್ರಿಪೇರ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಆಫ್ಟರ್ನೂನ್ ಲಂಚ್ ಮತ್ತೆ ನೈಟ್ ಡಿನ್ನರ್ಗೆ ಎಲ್ಲ ಆರಾಮಾಗಿ ಇಂಡಿಯನ್ ರೆಸ್ಟೋರೆಂಟ್ಗೆ ಬರ್ಬೋದು. ಐಫೆಲ್ ಟವರ್ ಲೈಟ್ ಆನ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೈಟ್ ಕಂಪ್ಲೀಟ್ ಇದೇ ತರ ಐಫೆಲ್ ಟವರ್ ಲೈಟ್ ಆನ್ ಆಗಿರುತ್ತೆ. ಸಮ್ಮರ್ ಟೈಮಲ್ಲಿ ಈ ಐಫೆಲ್ ಟವರ್ ಲೈಟ್ ಶೋ ತುಂಬಾ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ನೈಟ್ ಕತ್ಲೆ ಆದ್ಮೇಲೆ ಈ ಲೈಟ್ಸ್ ಎಲ್ಲದನ್ನು ಕೂಡ ಆನ್ ಮಾಡೋದು. ವಿಂಟರ್ ಟೈಮ್ ಆದ್ರೆ ಈ ಲೈಟ್ಸ್ ಎಲ್ಲದನ್ನು ಕೂಡ ಬೇಗನೆ ಆನ್ ಮಾಡ್ತಾರೆ. 8 ಗಂಟೆ ಹಾಗೆ ಈ ಲೈಟ್ಸ್ ಎಲ್ಲದನ್ನು ಕೂಡ ಆನ್ ಆಗುತ್ತೆ. ಮತ್ತೆ ಎವ್ರಿ 1 ಅವರ್ಗೆ ಒಂದ್ಸರಿ ಈ ಐಫೆಲ್ ಟವರ್ ಕಂಪ್ಲೀಟ್ ಸ್ಪಾರ್ಕಲ್ ಆಗುತ್ತೆ. ಅದಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಈ ಲೈಟ್ ಸ್ಪಾರ್ಕಲ್ ಆಗೋ ಅಂತ ಡ್ಯೂರೇಷನ್ ಬಂದು 5 ಮಿನಿಟ್ಸ್ ವರ್ಗು ಅಷ್ಟೇನೆ. ಸೊ ಇದಕ್ಕೋಸ್ಕರನೇ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ನಾನು ತೋರಿಸ್ತಾ ಇರೋ ಅಂತ ಈ ಟೈಮ್ ನೈಟ್ 1 o'clock. ನೈಟ್ 1 o'clock ಅಲ್ಲೂ ಕೂಡ ಐಫೆಲ್ ಟವರ್ ಹತ್ರ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲರನ್ನೂ ಕೂಡ ಈ ಐಫೆಲ್ ಟವರ್ ಲಾಸ್ಟ್ ಲೈಟ್ ಶೋ ಈ ಸ್ಪಾರ್ಕಲ್ ಆಗೋದು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಪ್ಯಾರಿಸ್ ಅಲ್ಲಿ ನಮ್ಮ ಸೆಕೆಂಡ್ ಡೇ ಹೇಗಿತ್ತು, ನಾವು ಸೆಕೆಂಡ್ ಡೇ ಯಾವ್ಯಾವ ಪ್ಲೇಸಸ್ ನ ನೋಡಿದ್ವಿ ಅಂತ ಇವಾಗ ನೋಡೋಣ. ಪ್ಯಾರಿಸ್ ಅಲ್ಲಿ ಯಾವ್ದಾದ್ರು ಪ್ಲೇಸಸ್ ನೋಡ್ಬೇಕು ಅಂತಾನೆ ಇಲ್ಲ, ಹಾಗೇನೆ ಸಿಟಿ ರೌಂಡ್ ಮಾಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಮೆಟ್ರೋ ತಗೋಬಹುದು, ಇಲ್ಲ ಅಂತ ಅಂದ್ರೆ ಹಾಪ್ ಆನ್ ಹಾಪ್ ಆಫ್ ಬಸ್ ಕೂಡ ಯೂಸ್ ಮಾಡ್ಬೋದು. ನಾವು ಸಿಟಿ ರೌಂಡ್ ಮಾಡ್ತಾ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಬೋದು. ನನ್ಗಂತೂ ಈ ತರ ಸ್ಟ್ರೀಟ್ ಆರ್ಟಿಸ್ಟ್ ಪೇಂಟಿಂಗ್ ಮಾಡಿರ್ತಾರಲ್ಲ ಅದಂತೂ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಯಾವ ಪೇಂಟಿಂಗ್ ತಗೊಳ್ಳೋದು, ಯಾವ ಪೇಂಟಿಂಗ್ ನೋಡಿದ್ರು ಕೂಡ ಇದಕ್ಕಿಂತ ಇನ್ನೊಂದು ಚೆನ್ನಾಗಿದೆ ಅಂತ ಅನ್ಸೋದು. ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಐಫೆಲ್ ಟವರ್ನ ಬೇರೆ ಬೇರೆ ಸೀಸನ್ ಅಲ್ಲಿ ಪೇಂಟಿಂಗ್ ಮಾಡಿ ತೋರಿಸಿರ್ತಾರೆ. ರೈನಿ ಸೀಸನ್ ಅಲ್ಲಾಗ್ಲಿ, ಆಟಮ್ ಸೀಸನ್, ವಿಂಟರ್ ಅಲ್ಲಿ, ಎಲ್ಲಾ ಸೀಸನ್ ಅಲ್ಲೂ ಕೂಡ ಡಿಫ್ರೆಂಟ್ ಆಗಿ ತುಂಬಾನೇ ಕಲರ್ಫುಲ್ ಆಗಿ ಪೇಂಟಿಂಗ್ ಮಾಡಿ ತೋರಿಸಿದ್ದಾರೆ. ಈ ಪೇಂಟಿಂಗ್ ಗಳನ್ನ ಒಂದೊಂದನ್ನು ನೋಡೋದೇನೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಪ್ಯಾರಿಸ್ ಅಲ್ಲಿ ಶಾಪಿಂಗ್ ಮಾಡಿದೆ ಹಾಗೇನೆ ಬರೋದಕ್ಕೇನೆ ಮನ್ಸಾಗಲ್ಲ. ಸೆಕೆಂಡ್ ಡೇ ನಾವು ಪ್ಯಾರಿಸ್ ನಲ್ಲಿ ಫಸ್ಟ್ ವಿಸಿಟ್ ಮಾಡಿದಂತ ಪ್ಲೇಸ್ ಅಂತ ಅಂದ್ರೆ ನೋಟ್ರ್ ಡ್ಯಾಮ್. ನೋಟ್ರ್ ಡ್ಯಾಮ್ ಇದು ಇಲ್ಲಿನ ಚರ್ಚ್. ಇದು ನೋಡೋದಕ್ಕೆ ತುಂಬಾನೇ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ನೋಟ್ರ್ ಡ್ಯಾಮ್ ಆದ್ಮೇಲೆ ಪ್ಯಾರಿಸ್ ಅಲ್ಲಿ ನೀವು ಕೇಳಿರ್ತೀರಾ ಅಲ್ವಾ, ಲವ್ ಲಾಕ್ ಬ್ರಿಡ್ಜ್ ತುಂಬಾನೇ ಫೇಮಸ್ ಇದೆ ಅಂತ. ನಾವು ಲಾಸ್ಟ್ ಟೈಮ್ ಬಂದಾಗ ಕೂಡ ಇಲ್ಲಿ ಲವ್ ಲಾಕ್ ಬ್ರಿಡ್ಜ್ ನ ವಿಸಿಟ್ ಮಾಡಿ ನಾವು ಕೂಡ ಒಂದು ಲಾಕ್ ಹಾಕಿದ್ವಿ. ನೆಕ್ಸ್ಟ್ ಇವಾಗ ನಾವು ಆ ಪ್ಲೇಸ್ ಹತ್ರ ಹೋಗ್ತಾ ಇದೀವಿ. ಈ ಪ್ಲೇಸ್ ಇರೋದು ಲೋವ್ರ ಮ್ಯೂಸಿಯಂ ಹತ್ರ. ಬಟ್ ನಾವು ಇಲ್ಲಿ ಬಂದಾಗ ನಮ್ಗೆ ಒಂದು ಸರ್ಪ್ರೈಸ್ ಆಗಿತ್ತು. ಇವಾಗ ಇಲ್ಲಿ ಪ್ಯಾರಿಸ್ ನಲ್ಲಿ ಈ ತರ ಲವ್ ಲಾಕ್ ಬ್ರಿಡ್ಜ್ ನ ಬ್ಯಾನ್ ಮಾಡಿದ್ದಾರೆ. ಪ್ಯಾರಿಸ್ ಅಲ್ಲಿ ಇವಾಗ ಈ ತರ ಯಾವುದೇ ಒಂದು ಲವ್ ಲಾಕ್ ನು ಕೂಡ ಯಾವುದೇ ಒಂದು ಬ್ರಿಡ್ಜ್ಗೂ ಕೂಡ ಹಾಕೋ ಹಾಗಿಲ್ಲ. ಯಾಕೆ ಅಂದ್ರೆ ಈ ಲಾಕ್ ಎಲ್ಲ ವೇಟ್ ಜಾಸ್ತಿ ಆಗಿ ಬ್ರಿಡ್ಜ್ ಕೊಲಾಪ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಇಲ್ಲಿ ಬ್ಯಾನ್ ಮಾಡಿದ್ದಾರೆ. ಪ್ಯಾರಿಸ್ಗೆ ಎಷ್ಟೊಂದು ಜನ ಟೂರಿಸ್ಟ್ ಎಲ್ಲರೂ ವಿಸಿಟ್ ಮಾಡ್ತಿರ್ತಾರೆ ಅಲ್ವಾ. ಪ್ರತಿಯೊಬ್ರು ಕೂಡ ಇದೇ ತರ ಲವ್ ಲಾಕ್ ಹಾಕ್ತಾ ಇದ್ರೆ ಬ್ರಿಡ್ಜ್ ಮೇಲೆ ವೇಟ್ ಎಷ್ಟಾಗುತ್ತೆ ಅಲ್ವಾ, ಅದರಿಂದ ಬ್ರಿಡ್ಜ್ ಕೊಲಾಪ್ಸ್ ಆಗುತ್ತೆ ಅಂತ ಈ ತರ ಲವ್ ಲಾಕ್ಸ್ ನ ಬ್ಯಾನ್ ಮಾಡಿದ್ದಾರೆ.
ಪ್ಯಾರಿಸ್ ಸಿಟಿ ರೌಂಡ್ ಮಾಡಬೇಕಾದ್ರೆ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ಬ್ರಿಡ್ಜಸ್ ಮತ್ತು ಕೆನಲ್ಸ್. ಈ ಕೆನಲ್ಸ್ ಅಕ್ಕಪಕ್ಕ ಎಷ್ಟೊಂದು ಬಿಲ್ಡಿಂಗ್ಸ್ ಇದೆ ಅಲ್ವಾ, ಎಲ್ಲ ಓಲ್ಡ್ ಬಿಲ್ಡಿಂಗ್ಸ್ ಇದೆ. ಈ ಬಿಲ್ಡಿಂಗ್ಸ್ ಆರ್ಕಿಟೆಕ್ಚರನ್ನೇ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಕೆನಲ್ಸ್ನ ನೋಡಿದ್ರೆ ಸ್ವಲ್ಪ ಹೊತ್ತು ಕೂತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ತುಂಬಾ ಪೀಸ್ಫುಲ್ ಆಗಿ ಅನಿಸುತ್ತೆ. ಸೊ ನಾವು ಮಧ್ಯಾಹ್ನ ಲಂಚ್ನ ಈ ಕೆನಲ್ ಹತ್ರ ಮಾಡೋಣ ಅಂತ ಅಂದ್ಬಿಟ್ಟು ಕೆನಲ್ ಪಕ್ಕದಲ್ಲಿ ಕುತ್ಕೊಂಡು ನಾವು ಊಟ ಮಾಡಿದ್ವಿ. ತುಂಬಾ ರಿಲ್ಯಾಕ್ಸಿಂಗ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಯಾವುದೇ ಸಿಟಿ ಇರಲಿ ಅಥವಾ ಯಾವುದೇ ಪ್ಲೇಸ್ ಆಗಲಿ, ನಾವು ಅಲ್ಲಿ ಎಷ್ಟು ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅಂತ ಅನ್ನೋದಕ್ಕಿಂತ ನಾವು ಆ ಪ್ಲೇಸ್ನ ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದನ್ನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ಯಾರಿಸಲ್ಲಿ ಇನ್ನೇನು ಫೇಮಸ್ ಇದೆ ಅಂತ ಅನ್ಕೋತಾ ಇದ್ದೀರಾ? ನಿಮಗೆ ಫೇಮಸ್ ಪೇಂಟಿಂಗ್ ಮೊನಾಲಿಸಾ ಗೊತ್ತು ಅಲ್ವಾ? ಈ ಮೊನಾಲಿಸಾ ಪೇಂಟಿಂಗ್ ಇರೋದು ಲೌವ್ರಾ ಮ್ಯೂಸಿಯಂ ಅಲ್ಲಿ. ಇವಾಗ ನಾವು ಈ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಲೌವ್ರಾ ಮ್ಯೂಸಿಯಂ ಇದು ಒಂದು ಆರ್ಟ್ ಮ್ಯೂಸಿಯಂ. ಇಲ್ಲಿ ಎಷ್ಟೊಂದು ಫೇಮಸ್ ಪೇಂಟಿಂಗ್ ಕಲೆಕ್ಷನ್ ಇದೆ. ಎಷ್ಟೊಂದು ಫೇಮಸ್ ಪೇಂಟಿಂಗ್ ಇದ್ರೂ ಕೂಡ ತುಂಬಾ ಜನ ಈ ಮ್ಯೂಸಿಯಂನ ವಿಸಿಟ್ ಮಾಡೋದು ಮೊನಾಲಿಸಾ ಪೇಂಟಿಂಗ್ನ ನೋಡೋದಕ್ಕೆ. ಈ ಮ್ಯೂಸಿಯಂ ಅಂತೂ ತುಂಬಾನೇ ದೊಡ್ಡದಾಗಿ ಇದೆ. ಎಷ್ಟೊಂದು ಪೇಂಟಿಂಗ್ ಇದೆ. ನಾವು ಒಂದೊಂದು ಪೇಂಟಿಂಗ್ ಹತ್ರ ನಾವು ಒಂದು 5 ಮಿನಿಟ್ಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದನ್ನು ಕೂಡ ತುಂಬಾನೇ ಟೈಮ್ ಬೇಕಾಗುತ್ತೆ ಕಂಪ್ಲೀಟ್ ಮ್ಯೂಸಿಯಂನ ನೋಡೋದಕ್ಕೆ. ಅದಕ್ಕೋಸ್ಕರ ನಾವು ಕೂಡ ಜಸ್ಟ್ ಮೊನಾಲಿಸಾ ಪೇಂಟಿಂಗ್ ಅಷ್ಟೇನೆ ನೋಡೋಣ ಅಂತ ಮೊನಾಲಿಸಾ ಪೇಂಟಿಂಗ್ ಹತ್ರನೇ ನಾವು ಫಸ್ಟ್ ಹೋದ್ವಿ. ಈ ಮ್ಯೂಸಿಯಂನ ಅಂಡರ್ಗ್ರೌಂಡ್ ಅಲ್ಲಿ ಮಾಡಿದ್ದಾರೆ. ಹೊರಗಡೆ ಔಟ್ಸೈಡ್ ಇಂದ ನೋಡೋದಕ್ಕೆ ಗ್ಲಾಸ್ ಇಂದ ಮಾಡಿರೋ ಅಂತ ಟ್ರಾಂಗಲ್ ಶೇಪ್ ಅಲ್ಲಿ ಇದೆ. ಇಲ್ಲಿರೋ ಅಂತ ಪ್ರತಿಯೊಂದು ಪೇಂಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ನಾವು ಯಾರಾದರೂ ಗೈಡ್ನ ತಗೊಂಡ್ರೆ ಪೇಂಟಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಅದರಿಂದ ನಮ್ಗೆ ಇನ್ನೂ ಕೂಡ ಪೇಂಟಿಂಗ್ ಬಗ್ಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಈ ಮ್ಯೂಸಿಯಂ ಅಲ್ಲಿ ಆಡಿಯೋ ಗೈಡ್ ಫೆಸಿಲಿಟಿ ಕೂಡ ಇದೆ. ಇದು ಫ್ರೀ ಆಫ್ ಕಾಸ್ಟ್. ಸೊ ನೀವು ಇದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಇದೇನಿದು ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಮೊನಾಲಿಸಾ ಪೇಂಟಿಂಗ್ನ ನೋಡೋದಕ್ಕೆ ಇರೋ ಅಂತ ಕ್ಯೂ ಇದು. ಎಷ್ಟೊಂದು ಸರಿ ಮೊನಾಲಿಸಾ ಪೇಂಟಿಂಗ್ನ ಹತ್ರದಿಂದ ನೋಡಬೇಕು ಅಂತ ಅನ್ಕೋತೀವಿ, ಎಷ್ಟೊಂದು ದೂರದಿಂದ ಬರ್ತೀವಿ. ಬಟ್ ಇಲ್ಲಿ ನೋಡಿದ್ರೆ ನಾವು ಈ ಪೇಂಟಿಂಗ್ ಹತ್ರ ಒಂದು 2 ಮಿನಿಟ್ಸ್ ಕೂಡ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ. ಬೇಗ ಬೇಗ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಕ್ಯೂನಲ್ಲಿ ಇನ್ನೂ ಕೂಡ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಬೇರೆ ಪೇಂಟಿಂಗ್ಸ್ ಎಲ್ಲದನ್ನು ಆರಾಮಾಗಿ ಫ್ರೀಯಾಗಿ ನೋಡ್ಬೋದು. ಬಟ್ ಮೊನಾಲಿಸಾ ಪೇಂಟಿಂಗ್ ಹತ್ರ ಅಂತೂ ಯಾವಾಗ್ಲೂ ಈ ತರ ಕ್ರೌಡೆಡ್ ಆಗಿನೇ ಇರುತ್ತೆ. ಈ ಪೇಂಟಿಂಗ್ ನೋಡಿ, ಇದು ಒಂದು ವೆಡ್ಡಿಂಗ್ ಫೀಸ್ಟ್ ನ ತೋರಿಸಿದ್ದಾರೆ. ಇದರಲ್ಲಿ ನೀವು ಸೆಂಟ್ರಲ್ಲಿ ಜೀಸಸ್ ಕ್ರೈಸ್ಟ್ ನ ಕೂಡ ನೋಡಬಹುದು. ಈ ಪೇಂಟಿಂಗ್ ಅಲ್ಲಿ ಒಂದು ಈವೆಂಟ್ ನ ಎಷ್ಟು ಡೀಟೇಲ್ ಆಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ನೀವು ನೋಡಬಹುದು.
ಈವ್ನಿಂಗ್ ಆಗ್ತಾ ಇದೆ. ಪ್ಯಾರಿಸಲ್ಲಿ ನಾವು ನೋಡಬೇಕು ಅಂದ್ಕೊಂಡಿದ್ದ ಪ್ಲೇಸ್ನೆಲ್ಲದನ್ನು ನೋಡಿಕೊಂಡು ರಿಟರ್ನ್ ನಾವು ನೆದರ್ಲ್ಯಾಂಡ್ಸ್ಗೆ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗೋದಕ್ಕಿಂತ ಮುಂಚೆ ನಾವು ಇನ್ನೊಂದು ಇಲ್ಲಿ ಫೇಮಸ್ ಮಾನ್ಯುಮೆಂಟ್ನ ನೋಡೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಈ ಸ್ಟ್ರೀಟ್ನ ಒಂದು ಲಕ್ಸುರಿ ಶಾಪಿಂಗ್ ಸ್ಟ್ರೀಟ್ ಅಂತಾನೆ ಹೇಳ್ಬೋದು. ಎಷ್ಟೊಂದು ಲಕ್ಸುರಿ ಬ್ರ್ಯಾಂಡ್ಸ್ ಶಾಪ್ ಎಲ್ಲದನ್ನು ಕೂಡ ಈ ಸ್ಟ್ರೀಟ್ನಲ್ಲಿ ಇದೆ. ಶಾಪಿಂಗ್ ಮಾಡೋರಿಗೆ ಅಂತೂ ಈ ಸ್ಟ್ರೀಟ್ ಖಂಡಿತ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಫೇಮಸ್ ಕ್ಲಾತ್ ಬ್ರ್ಯಾಂಡ್ಸ್, ಬ್ಯಾಗ್ಸ್, ಮೇಕಪ್, ಸ್ಪೋರ್ಟ್ಸ್ ವೇರ್, ಈ ಥರ ಎಷ್ಟೊಂದು ಲಕ್ಸುರಿ ಬ್ರ್ಯಾಂಡ್ಸ್ ಈ ಸ್ಟ್ರೀಟ್ನಲ್ಲಿ ಇದೆ. ಈ ಶಾಪಿಂಗ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ತುಂಬಾ ಟೈಮ್ ಬೇಕು, ಜೊತೆಗೆ ಅಷ್ಟೇ ಮನಿ ಕೂಡ ಬೇಕು. ಬನ್ನಿ ಈ ಸ್ಟ್ರೀಟ್ ಎಂಡಲ್ಲಿ ಇರೋವಂಥ ಫೇಮಸ್ ಮಾನ್ಯುಮೆಂಟ್ನ ನೋಡೋಣ. ಈವ್ನಿಂಗ್ ಟೈಮ್ ಆಗಿದ್ರಿಂದ ಅವಾಗ ತಾನೇ ಸನ್ಸೆಟ್ ಆಗಿತ್ತು. ಸನ್ಸೆಟ್ ಆಗಿದಂಥ ಟೈಮಲ್ಲಿ ಈ ಮಾನ್ಯುಮೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ? ನಿಮಗೆ ಹೇಗನ್ನಿಸ್ತು ನಮ್ಮ ಪ್ಯಾರಿಸ್ ಬ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನು ಕೂಡ ಮರಿದನೆ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೆ ಬೇರೆ ಒಂದು ಟ್ರಾವೆಲ್ ಬ್ಲಾಗ್ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.